ದೀಪಾವಳಿ, ದಸರಾ, ಗೃಹ ಪ್ರವೇಶ ಹಾಗೇನೆ ಮನೆಯಲ್ಲಿ ನಡೆಯುವಂತ ತುಂಬಾ ಫಂಕ್ಷನ್ಗಳಲ್ಲಿ ನಾವು ಇದನ್ನ ನಿವಾಳಿಸೋದಕ್ಕೆ ಅಂತ ಉಪಯೋಗಿಸ್ತೀವಿ. ನಾನು ಇವತ್ತು ಆಶ್ ಕಾರ್ಡ್ ಅಂದ್ರೆ ಬೂದ್ ಗುಂಬಳಕಾಯಿ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ತುಂಬಾ ಜನ ಏನ್ ಹೇಳ್ತಾರೆ ಅಂದ್ರೆ ಇದನ್ನ ಮನೆ ಒಳಗ್ ತರಬಾರ್ದು, ತಂದ್ರು ಕೂಡ ಕಟ್ ಮಾಡಬಾರ್ದು ಅಂತ ಹೇಳಿ. ಸೊ ತಿನ್ನೋ ಅಂತ ಪದಾರ್ಥಗಳಲ್ವಾ, ಇದನ್ನ ನಾವು ಮನೆಗೆ ತರದೆ ಇನ್ನೆಲ್ಲಿಗೆ ತಗೊಂಡೋಗ್ಬೇಕು, ನಾವು ಸ್ವಲ್ಪ ಯೋಚನೆ ಮಾಡ್ಲೇಬೇಕು. ಇದೆಲ್ಲ ಒಂದ್ ರೀತಿ ಮಿತ್ ಅಂತ ಅನ್ಸಲ್ವಾ? ನಮ್ ಹಿರಿಯರು ಏನೇ ಒಂದ್ ಮಾಡಿದ್ರು ಕೂಡ ಅದಕ್ಕೆ ಒಂದು ಅರ್ಥ ಇರುತ್ತೆ. ಫಸ್ಟ್ ನಾವು ಅದನ್ನ ತಿಳ್ಕೋಬೇಕು. ಅಟ್ಲೀಸ್ಟ್ ಈ ರೀತಿ ಪೂಜೆ ಪುನಸ್ಕಾರಗಳ ನೆಪದಲ್ಲಾದ್ರೂ ಇವುಗಳನ್ನ ನಾವು ಮನೆ ತಂದು ಉಪಯೋಗಿಸ್ಲಿ ಅನ್ನೋದು ಅವ್ರ ಉದ್ದೇಶ ಆಗಿತ್ತು. ಈ ಆಶ್ ಕಾರ್ಡ್ ಅಲ್ಲಿ ಅಂದ್ರೆ ಬೂದ್ ಗುಂಬಳಕಾಯಲ್ಲಿ ತುಂಬಾನೇ ಒಳ್ಳೊಳ್ಳೆ ಹೆಲ್ತ್ ಬೆನಿಫಿಟ್ಸ್ ಗಳಿದಾವೆ. ಇಂಥ ಆಶ್ ಕಾರ್ಡ್ ನ ನಾವು ನಮ್ಮ ಡೈಲಿ ಲೈಫ್ ಅಲ್ಲಿ ಅಂದ್ರೆ ನಮ್ಮ ಊಟ ಉಪಚಾರದಲ್ಲಿ ರೆಗ್ಯುಲರ್ ಆಗಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಹೆಲ್ತ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗುತ್ತೆ. ಹಾಗೆ ಇದು ಒಂದು ಬೆಸ್ಟ್ ಡಿಟಾಕ್ಸ್ ಡ್ರಿಂಕ್. ಹಾಗೆ ಇದ್ರಲ್ಲಿ ಕೂಲಿಂಗ್ ಪ್ರಾಪರ್ಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಇನ್ನು ಇದರಲ್ಲಿ 90% ನಷ್ಟು ವಾಟರ್ ಕಂಟೆಂಟ್ ಇರೋದ್ರಿಂದ ನಮ್ಮ ದೇಹದಲ್ಲಿರುವಂತ ಟಾಕ್ಸಿನ್ಸ್ ಅಂದ್ರೆ ವಿಷಕಾರಿ ಅಂಶಗಳನ್ನ ಇದು ಈಸಿಯಾಗಿ ತೆಗೆದಾಕೋದ್ರ ಜೊತೆಗೆ ನಮ್ಮ ಬಾಡಿಗೆ ಒಳ್ಳೆ ಎನರ್ಜಿನ ಕೂಡ ಕೊಡುತ್ತೆ. ಈ ಆಶ್ ಕಾರ್ಡ್ ಇಂದ ನಮ್ಮ ದೇಹದಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಗಳು ಡೆವಲಪ್ ಆಗುತ್ತೆ. ಇದರಿಂದ ಗ್ಯಾಸು, ಅಸಿಡಿಟಿ, ಇಂಡೈಜೆಷನ್, ಕಾನ್ಸ್ಟಿಪೇಷನ್ ಅಂದ್ರೆ ಮಲಬದ್ಧತೆ ಸಮಸ್ಯೆ ಕಂಪ್ಲೀಟ್ ಆಗಿ ಕಡಿಮೆ ಆಗುತ್ತೆ. ಜಸ್ಟ್ ಆಶ್ ಕಾರ್ಡ್ ನ ತಗೊಂಡು ಕಟ್ ಮಾಡಿ ಅದ್ರ ಮಧ್ಯದಲ್ಲಿರುವಂತ ಬೀಜನ ಹಾಗೇನೆ ಸಿಪ್ಪೆನ ತೆಗೆದು ಈ ರೀತಿ ಮಧ್ಯದಲ್ಲಿ ಪಲ್ಪ್ ಬರುತ್ತಲ್ವಾ, ಇದನ್ನ ನೀಟಾಗಿ ಕಟ್ ಮಾಡ್ಕೊಂಡು ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನ ರುಬ್ಕೊಂಡು ಒಂದು ವೈಟ್ ಬಟ್ಟೆನಲ್ಲಿ ಆಗಿರ್ಬೋದು ಅಥವಾ ಸೋಸುವಂತ ಜಲ್ಡಿನಲ್ಲಿ ಇದನ್ನ ಹಾಕಿ ನೀಟಾಗಿ ಸೋಸ್ಕೊಂಡ್ರೆ ಈ ಆಶ್ ಕಾರ್ಡ್ ಜ್ಯೂಸ್ ರೆಡಿ ಆಗ್ಬಿಡುತ್ತೆ. ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ಇದನ್ನ ಕುಡಿಯೋದ್ರಿಂದ ತುಂಬಾ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಬಟ್ ಕೆಲವೊಂದ್ಸಾರಿ ಆಗಿಲ್ಲ ಅಂದ್ರೆ ಮಧ್ಯಾಹ್ನ ಅಥವಾ ಸಂಜೆ ಟೈಮಲ್ಲಿ ಇದನ್ನ ರಿಫ್ರೆಶಿಂಗ್ ಡ್ರಿಂಕ್ ಆಗಿ ಕೂಡ ಕುಡಿಬಹುದು. ಒಂದು ದಿನ ಬಿಟ್ಟು ಒಂದು ದಿನ ಇದನ್ನ ರೆಗ್ಯುಲರ್ ಆಗಿ ತಗೋಬಹುದು.